ನಾವೇನೋ ಭಕ್ತಿ ಮಾಡ್ತಿದೀವಿ, ಏನೋ ಉಪವಾಸ ಮಾಡ್ತಿದೀವಿ, ದೇವ್ರಿಗೆ ಇಷ್ಟಕರವಾಗಿ ನಾವು ಜೀವಿಸ್ತಿದೀವಿ ಅಂತ ನಾವು ಅನ್ಕೊಂತೀವಿ. ಒಳಗೊಂದು ಇಟ್ಕೊಂಡು ಹೊರಗೊಂದು ಮಾಡ್ತಿದ್ರೆ ಅದು ದೇವ್ರಿಗೆ ಇಷ್ಟ ಇಲ್ಲ. ಆ ಭಕ್ತಿನ ದೇವ್ರು ಮೆಚ್ಚೋದಿಲ್ಲ ಕೂಡ. ದೇವ್ರಿಗೆ ಏನಂತ ಹೇಳ್ತಾನಂದ್ರೆ, ಹೊರಗ್ ನೀನೇನ್ ತೋರಿಸ್ತಿದ್ಯೋ ಪ್ರೀತಿನ, ಅದೇ ಪ್ರೀತಿ ನಿನ್ ಒಳಗ್ ಕೂಡ ಇರಬೇಕು. ಯಾಕಂದ್ರೆ ನಾನು ಅಂತರಂಗನ್ನು ಪರೀಕ್ಷಿಸುವಂತ ದೇವರು. ಮನುಷ್ಯರಾದ್ರೆ ಮೇಲೆ ರೂಪ ನೋಡ್ತಾರ, ನಂಬ ಬಿಡ್ತಾರ. ನೀನ್ ಮಾಡೋ ಭಕ್ತಿನ ನಂಬ್ತಾರ, ನೀನ್ ತೋರ್ಸೋ ಪ್ರೀತಿನ ಕೂಡ ನಂಬ ಬಿಡ್ತಾರ, ಸತ್ಯ ಅಂತ ಹೇಳಿ. ಆದ್ರೆ ದೇವ್ರು ಅಂತರಂಗನ ಮನಸ್ಸನ್ನ ನೋಡ್ತಾನ. ಅದು ದೇವ್ರಿಗೆ ಇಷ್ಟಕರವಾಗಿರ್ಬೇಕು. ಅದು ಸರಿಯಾಗಿ ಇಟ್ಕೊಂಡಿಲ್ದನ ನೀನ್ ಏನ್ ಭಕ್ತಿ ಮಾಡಿದ್ರು ಕೂಡ ಅದು ದೇವ್ರ ಸನ್ನಿಧಿಗೆ ಸೇರೋದಿಲ್ಲ. ನೀನ್ ಮಾಡೋ ಭಕ್ತಿ ಕೂಡ ವ್ಯರ್ಥ ಆಗ್ತದೆ. ದೇವ್ರು ಆ ಕಡೆ ಬಂದಾಗ ಬಿಡಲ್ಪಡ್ತೀವಿ. ಇವನ್ನೆಲ್ಲ ದೇವ್ರು ಎಚ್ಚರಿಸ್ತದನ್ನ. ಆ ರೀತಿ ನಾವು ಇರುವಂತವ್ರಾಗಿರ್ಬೋದು. ಯಥಾರ್ಥ ಮನಸ್ಸು ಉಳ್ಳವರಾಗಿ, ದೇವ್ರಿಗೆ ಇಷ್ಟಾನುಸಾರವಾಗಿ, ದೇವರಿಗೆ ಸಾಕ್ಷಿಯಾಗಿ, ತನ್ನ ನಾಮದ ಮಹಿಮಕರವಾಗಿ, ತನ್ನ ಚಿತ್ತಾನುಸಾರವಾಗಿ ದೇವ್ರು ಈ ರೀತಿಯಾಗಿ ತನ್ನ ನಿಸ್ವಾರ್ಥವಾದ ಪ್ರೀತಿ ತೋರಿಸಿದನು. ಆ ನಿಸ್ವಾರ್ಥವಾದ ಪ್ರೀತಿ ನಾವು ಕೂಡ ತೋರಿಸುವಂತವ್ರಾಗಿರ್ಬೇಕು. ಒಳಗೂ ನಾವು ಅದೇ ರೀತಿಯಲ್ಲಿ ಇರ್ಬೇಕು, ಹೊರಗೂ ನಾವು ಅದೇ ರೀತಿ.